ನೆಕ್ಸ್ಟ್ 3 ಮಾರ್ಕ್ಸಿಂದು ಕ್ವಶನ್ಸ್ ನೋಡೋಣ ಅಂತ. ರೈಟ್ ಅ ನೋಟ್ ಆನ್ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಅಂದರೆ ಈ ಟೈಪ್ ಇರ್ತೈತಿ. ಇದೆಲ್ಲ ಸಿ ಡಿ ಐತಲ್ಲ, ಇದು ಮತ್ತು ಈ ಟೈಪ್. ಹಾರ್ಡ್ ಡಿಸ್ಕ್ ಈಸ್ ಎ ಮ್ಯಾಗ್ನೆಟಿಕ್ ಡಿಸ್ಕ್. ಅಂದರೆ ಇದು ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ ಹೇಳ್ತಾರೆ. ಆನ್ ವಿಚ್ ವಿ ಕ್ಯಾನ್ ಸ್ಟೋರ್ ಕಂಪ್ಯೂಟರ್ ಡಾಟಾ. ಅಂದರೆ ಇಲ್ಲಿ ಸಿ ಡಿ ಒಳಗೆ ನಾವು ಕಂಪ್ಯೂಟರ್ ಡಾಟಾನು ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾರೆ. ದ ಹಾರ್ಡ್ ಡಿಸ್ಕ್ ಈಸ್ ಡೈರೆಕ್ಟ್ ಎಕ್ಸೆಸ್ ಸ್ಟೋರೇಜ್ ಮೀಡಿಯಮ್. ಅಂದ್ರೆ ಅದಕ್ಕೆ ಸ್ಟೋರೇಜ್ ಮಾಡೋದಕ್ಕನ ಸಿ ಡಿ ಎಲ್ಲ ಇರ್ತಾವಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಡೈರೆಕ್ಟ್ ಎಕ್ಸೆಸ್ ಟು ದ ಸ್ಟೋರೇಜ್ ಮೀಡಿಯಮ್ ಅಂತಂದು. ದಿಸ್ ಮೀನ್ಸ್ ವಿ ಕ್ಯಾನ್ ಸ್ಟೋರ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಡಾಟಾ randomly. The hard disk consists of high-speed rotating surfaces coated with a magnetic recording medium. ಅಂದ್ರೆ ಈ ಡಿಸ್ಕ್ ಏನು ಮಾಡುತ್ತಾ, ಹೈ ಸ್ಪೀಡಾಗಿಯೇ ರೊಟೇಟ್ ಮಾಡುತ್ತಾ ಅಂತ ಹೇಳ್ತಾರೆ. ದ ರೊಟೇಟಿಂಗ್ ಸರ್ಫೇಸ್ ಆಫ್ ದ ಡಿಸ್ಕ್ ಈಸ್ ರೌಂಡ್ ಫ್ಲ್ಯಾಟ್ ಪ್ಲೇಟ್. ಅಂದ್ರೆ ರೌಂಡ್ ಆಗಿರ್ತೈತಿ ಮತ್ತು ಫ್ಲ್ಯಾಟ್ ಆಗಿರ್ತೈತಿ. ಅಂದ್ರೆ ನೀ DVD CD ಎಲ್ಲ ಜಾಸ್ತಿ ನೋಡಿರಲ್ಲ, ಅದು ಹಿಂಗೆ ಇರ್ತೈತಿ. ಇನ್ ದ ಹಾರ್ಡ್ ಡಿಸ್ಕ್ ದ ಡಾಟಾ ಈಸ್ ಅರೇಂಜ್ಡ್ ಆಸ್ ಅ ಸಿರೀಸ್ ಆಫ್ ಕಾನ್ಸೆಂಟ್ರಿಕ್ ರಿಂಗ್ಸ್. ಅಂದ್ರೆ ಈ ಟೈಪ್ ಇರ್ತೈತಿ ರಿಂಗ್ಸ್, ಕಾಲ್ಡ್ ಆಸ್ ಟ್ರಕ್ಸ್. ಅಂದ್ರೆ ಇವು ರಿಂಗ್ ಅದಲ್ಲ, ಅದು ಒಂದೊಂದು ಲೈನ್ ಏನಂತ ಹೇಳ್ತಾರೆ, ಟ್ರಕ್ಸ್ ಅಂತ ಹೇಳ್ತಾರೆ. ದ ಟ್ರಕ್ಸ್ ಈಸ್ ಫರ್ದರ್ ಡಿವೈಡೆಡ್ ಅ ನಂಬರ್ ಆಫ್ ಸೆಕ್ಷನ್ಸ್ ಕಾಲ್ಡ್ ಆಸ್ ಸೆಕ್ಟರ್. ಅಂದ್ರೆ ಇದೊಂದು ಸೆಕ್ಷನನ್ನು ಸೆಕ್ಟರ್ ಅಂತ ಹೇಳ್ತಾರೆ ಅವರು. ಇದು ಮತ್ತು ಇದು. ದ ಹಾರ್ಡ್ ಡಿಸ್ಕ್ ರೊಟೇಟ್ಸ್ ಆಸ್ ಅ ಹೈ ಸ್ಪೀಡ್ about 80,000 per kilo. The storage capacity of hard disk can be gigabyte. Gigabyte ಅಂದರೆ ಕಿಲೋಬೈಟ್ ಆಗಿನ ಮೆಗಾಬೈಟ್ ಆಗಿನ ಗಿಗಾಬೈಟ್ ಬರ್ತೈತಲ್ವ, ಅದು ಎಷ್ಟಿರ್ತೈತಿ, 1024 ಮೆಗಾಬೈಟ್ ಇರ್ತಾವೆ ಅಂತ ಹೇಳ್ತಾರೆ. ಅಂದ್ರೆ 230 bytes. 27 convert 89 base 10 to binary and to octal. ಇವಾಗ ಕನ್ವರ್ಟ್ ಹೆಂಗೆ ಮಾಡೋದು ಅಂತ ಹೇಳಿದರೆ, 89 ಬೇಸ್ 10 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬೈನರಿ ಅಂದರೆ 2, ಸೊ 2. ಇವಾಗ 89 ಇಲ್ಲಿ 2 ಐತಲ್ಲ, ಅದಕ್ಕೆ 2. 2 4s 8, 2 4s 8. ಇವಾಗ ಎಷ್ಟು ರಿಮೈನಿಂಗ್ ಉಳಿತು, 1 ಉಳಿತು, ಸೊ 1 ಅಂತ ಬರೀಬೇಕು. ಆಮೇಲೆ 2 2s 2 2s 4, ಅವಾಗ ಎಷ್ಟು ಉಳಿತು, 0. 2 1s 2 1s, ಇಲ್ಲೇನೂ ಉಳಿಲಿಲ್ಲ, ಅದಕ್ಕೆ 0. 2 5s 10, ಅವಾಗ ರಿಮೈನಿಂಗ್ 1. 2 2s 4, ರಿಮೈನಿಂಗ್ 1. 2 1s 2, ಅವಾಗ 0. ಆಮೇಲೆ ಇದೇನು ಮಾಡಬೇಕು ಅಂದರೆ 2 1s ಬರಲ್ಲ, ಎಷ್ಟಾನು ಬರಲ್ಲ, ಅದಕ್ಕೆ 2 0s ಅಂತ ಹಾಕಿ ಇದು ರಿಮೈನಿಂಗ್ ಎಷ್ಟು ಉಳಿತೈತಿ, 1 ಉಳಿತೈತಿ. ಆವಾಗ ನಾವು ಆ್ಯರೋ ಮಾರ್ಕ್ ಈ ಟೈಪ್ ಬರ್ತೈತೆ. ಅದು 89 ಬೇಸ್ 10 ಈಕ್ವಲ್ ಟು, ಇದು ಬೈನರಿ ಒಳಗೆ ಕನ್ವರ್ಟ್ ಮಾಡಿದ್ರೆ ಬೈನರಿ ಒಳಗೆ ಕನ್ವರ್ಟ್ ಮಾಡೀವಿ. ಬೈನರಿ ಅಂದರೆ ಯಾವಾಗಲೂ 0 ಮತ್ತು 1s ಒಳಗಿರ್ತೈತಿ, ಅದಕ್ಕೆ ನಾವು ಈ ಟೈಪ್ ಹಾಕಬೇಕು. ಈಗ ಆ್ಯರೋ ಮಾರ್ಕ್ ಈ ಟೈಪ್ ಇತ್ತಲ್ಲ, ಇಲ್ಲಿದ್ದ ಬರಿಬೇಕು. 0 1 0 1 1 0 0 1. ಇವಾಗ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ಯಾರ, ಬೈನರಿ ಟು ಆಕ್ಟಲ್ ಹೇಳ್ಯಾರ. ಆಕ್ಟಲ್ ಅಂದರೆ 8. ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೈಡಲ್ಲಿ ಒಂದು ರಫ್ ಪೇಜ್ ಎಲ್ಲರ
ಈ ಟೈಪ್ ನಂಬರ್ ಹಾಕೊಳ್ಳಿ. ಆಕ್ಟಲ್ ಅಂದರೆ 8, 5, 6, 7 ಅಂದರೆ 8 ಹೇಳ್ಯಾರಲ್ಲ. 1, 2, 3, 4, 5, 6, 7, 8 ಅದು. ಇವಾಗ 4, 2, 1 ಈ ಟೈಪ್ ಕಾಲಮ್ ಹಾಕ್ರಿ. ಇದು ಮತ್ತು ಇದು. ಇವಾಗ 4 ಅಂತ ಹೇಳ್ಯಾರಲ್ಲ, ಜೀರೋಸು 4 ಟೈಮ್ ಬರೀಬೇಕು. ಆಮೇಲೆ 1 4 ಟೈಮ್ ಬರೀಬೇಕು. ಇಲ್ಲಿ 2 ಟೈಮ್ 0, 2 ಟೈಮ್ 1, 0, 0, 1, 1. ನೆಕ್ಸ್ಟ್ ಇಲ್ಲಿ 1 ಟೈಮ್ ಅಷ್ಟೇ ಅಂತ ಹೇಳ್ಯಾರ. 0, 1, 0, 1, 0, 1, 1, 1, 0, 1, 1, 0, 0, 1 ಈ ಟೈಪ್ ಇತ್ತು. ಇಲ್ಲಿ ಲಾಸ್ಟ್ಲಿದ್ದ ನಾವು ಕೌಂಟ್ ಮಾಡಬೇಕು. ಇಲ್ಲಿ 0, 0, 1, ಇಲ್ಲಿ 0, 0, 1 ಎಲ್ಲೈತಿ? 1 ಒಳಗೈತಿ. ಸೊ ಇಲ್ಲಿ ಕೆಳಗೆ 1 ಅಂತ ಹಾಕಿ. ಆಮೇಲೆ ನೆಕ್ಸ್ಟ್ ಏನೈತಿ? 0, 1, 1, 0, 1, 1 3 ಒಳಗೈತಿ. ಸೊ 3. ಇಲ್ಲೇ 1 ಅಷ್ಟೇ ಐತೆ, ಅದಕ್ಕೆ ಹಿಂದೆ 0 ಹಾಕಬೇಕು. 0, 0, 1 ಒಳಗೈತಿ. 2 ಒಳಗೆ ಇದ್ದಿದ್ದು ಈಸ್ ಈಕ್ವಲ್ ಟು 131, 8. ಇಷ್ಟು ಮಾಡಿದರೆ ಮುಗೀತು. ಕಂಪೇರ್ CUI ಆ್ಯಂಡ್ GUI. CUI ಮತ್ತು GUIನ ಕಂಪೇರ್ ಮಾಡಿರಿ ಅಂತ ಹೇಳ್ಯಾರ. ಇದು CUI ಫುಲ್ ಫಾರ್ಮ್ ಬಂದು ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಇಂಟರ್ಆಕ್ಟ್ ಫೇಸ್. ನೆಕ್ಸ್ಟು ಇಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಇಲ್ಲಿ ಅಕ್ಷರಗಳನ್ನು ಅಥವಾ ಕ್ಯಾರೆಕ್ಟರ್ಸ್ಗಳನ್ನು ಟೈಪ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕು? ಗ್ರಾಫಿಕಲ್ಸ್ ಅವೆಲ್ಲ ಟೈಪ್ ಮಾಡಬೇಕು. ನೆಕ್ಸ್ಟು ದ ಯೂಸರ್ ಮಸ್ಟ್ ಟೈಪ್ ದ ಕಮಾಂಡ್ಸ್ ಟು ಇಂಟರ್ಯಾಕ್ಟ್ ವಿತ್ ಕಂಪ್ಯೂಟರ್. ಅಂದರೆ ಕ್ಲಿಪ್ಬೋರ್ಡ್ ಇರ್ತೈತಲ್ಲ, ಕೀಬೋರ್ಡ್, ಅಲ್ಲಿ ನಾವು ಟೈಪ್ ಮಾಡಿನೇ ನಾವು ಮೆಸೇಜನ್ನು ಸೆಂಡ್ ಮಾಡಬೇಕು ಕಂಪ್ಯೂಟರ್ಗೆ. ಆದರೆ ಇಲ್ಲಿ ಆ ಟೈಪ್ ಇಲ್ಲ. ದ ಯೂಸರ್ ಕ್ಲಿಕ್ ಆನ್ ಐಕಾನ್ಸ್, ಮೆನ್ಯೂಸ್, ಡೈಲಾಗ್ ಬಾಕ್ಸಸ್ ಎಕ್ಸೆಟ್ರಾ ಟು ಇಂಟರ್ಯಾಕ್ಟ್ ವಿತ್ ಕಂಪ್ಯೂಟರ್. ದ ಯೂಸರ್ ಮಸ್ಟ್ ರಿಮೆಂಬರ್ ದ ಕಮಾಂಡ್ಸ್. ಅಂದರೆ ಕ್ಯಾರೆಕ್ಟರ್ಸ್ ಇರ್ತೈತಲ್ವ, ಅದನ್ನು ನಾವು ಒಂದು ಪೇಜ್ ಏನೋ ಬರಿಬೇಕು ಅಂತ ಹೇಳಿದ್ರೆ ಅವನ್ನೆಲ್ಲ ರಿಮೆಂಬರ್ ಮಾಡ್ಕೋಬೇಕು. ಆದರೆ ಇಲ್ಲ ಹಾಗಿಲ್ಲ. ದ ಯೂಸರ್ ನೀಡ್ ನಾಟ್ ರಿಮೆಂಬರ್ ಎನಿ ಕಮಾಂಡ್ಸ್. ಅಂದರೆ ನಾವೇನೋ ಡಯಾಗ್ರಾಮ್ ಏನಾದರೂ ತೆಗಿಬೇಕು, ಗ್ರಾಫಿಕ್ ಮಾಡಬೇಕು ಅಂದ್ರೆ ಅದನ್ನೇನು ನೆನ್ಪು ಮಾಡ್ಕೊಳ್ಳೋ ಅವಶ್ಯಕತೆನೇ ಬೀಳಲ್ಲ ಅಂತ ಹೇಳ್ತಾರೆ. ಮೌಸ್ ಆಪರೇಷನ್ ನಾಟ್ ಅವೈಲೇಬಲ್ ಫಾರ್ DOS. ಅಂದರೆ ಇಲ್ಲಿ ಮೌಸ್ ಆಪ್ರೇಷನ್ ಮೌಸಲ್ಲೇ ಮಾಡೋದು ಅವಶ್ಯಕತೆ ಇರಲ್ಲ, ಯಾಕಂದರೆ ಟೈಪ್ ಮಾಡಬೇಕಿಲ್ಲ. ಇಲ್ಲಿ ಹಾಗೆಲ್ಲ ಮೌಸ್ ಆಪ್ರೇಷನ್ ರಿಕ್ವೈರ್ಡ್ ಟು ಸೆಲೆಕ್ಟ್ ದ ಕಮಾಂಡ್ಸ್. ಸೆಲೆಕ್ಟ್ ಮಾಡೋಕ್ಕೆ ಮೌಸ್ ಬೇಕೇ ಬೇಕಾಗುತ್ತೆ. ಎಕ್ಸಾಂಪಲ್ಸ್ ಅಂದರೆ DOS, ಇದಕ್ಕೆ ವಿಂಡೋಸ್. ರೈಟ್ ಆ್ಯಂಡ್ ಅಲ್ಗೋರಿದಮ್ ಟು ಫೈಂಡ್ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲಿಂದ ಅಲ್ಗೋರಿದಮ್ ಅಂದರೆ ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 ಇನ್ಪುಟ್ ಮಾಡಬೇಕಲ್ಲ. ಸ್ಟೆಪ್ 2ಕ್ಕೆ ಸ್ಟಾರ್ಟ್ ಮಾಡಿದ ಇನ್ಪುಟ್ ಏನು? ರೇಡಿಯಸ್ R. ಸ್ಟೆಪ್ 3 ಏನು ಮಾಡಬೇಕು ಅಂದರೆ ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು 3.142. ಅಂದರೆ ಇದು ಪೈ ಅಂದರೆ 3.142 ಬರ್ತೈತಿ. ಇಂಟು ರೇಡಿಯಸ್. ಆಮೇಲೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಅಂದರೆ 2 ಇಂಟು 3.142 ಇಂಟು ರೇಡಿಯಸ್. ಸ್ಟೆಪ್ 4 ಔಟ್ಪುಟ್. ಇವಾಗ ಇನ್ಪುಟ್ ಮುಗಿದ ಔಟ್ಪುಟ್ ಏನು ಹಾಕಬೇಕು ಅಂದ್ರೆ ಸರ್ಕಂಫರೆನ್ಸ್ ಮತ್ತು ಏರಿಯಾದು. ಇಲ್ಲಿ ಏನು ಸೊಲ್ಯೂಷನ್ ಮಾಡಿರ್ತೀವಲ್ಲ ಇದು ಮುಂದೆ ಅದನ್ನೇ ಔಟ್ಪುಟ್ ಹಾಕಬೇಕು.
ಆಮೇಲೆ ಸ್ಟೆಪ್ 5 ಸ್ಟಾಪ್. ಇಷ್ಟು ಮಾಡಿದರೆ ಮುಗೀತು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ರಿಲೇಷನಲ್ ಆಪರೇಟರ್ ಇನ್ C++. ರಿಲೇಷನಲ್ ಆಪರೇಟರ್ಸ್ ಅಂದರೆ ಯಾವ ಟೈಪ್ ಅಂತ ಹೇಳಿದ್ರು, ದ ರಿಲೇಷನ್ ಆಪರೇಟರ್ ಸಪೋರ್ಟೆಡ್ ಬೈ C++ ಆರ್ ಈಕ್ವಲ್. ಅಂದರೆ ನಾವು ಮ್ಯಾಥಮೆಟಿಕ್ಸ್ ಒಳಗೆ ಈಕ್ವಲ್ ಅಂತ ಈ ಟೈಪ್ ಬರೀತೀವಲ್ಲ, ಆದರೆ ಇವರು ಕಂಪ್ಯೂಟರ್ ಒಳಗೆ ಈಕ್ವಲ್ ಅಂತ 2 ಟೈಮ್ಸ್ ಬರೀತಾರೆ. ಆಮೇಲೆ ನಾಟ್ ಮ್ಯಾಥ್ಸ್ ಒಳಗೆ ಹಿಂಗೆ ಬರೆದ್ರ, ಈ ಟೈಪ್ ಬರೆದ್ರ, ಕಂಪ್ಯೂಟರ್ ಒಳಗೆ ಈ ಟೈಪ್ ಬರಿಬೇಕಾಗುತ್ತೆ. ಹೆಂಗತ್ತೆ ಚಿಹ್ನೆ ಹಾಕಿ ಈಕ್ವಲ್. ನೆಕ್ಸ್ಟ್, ಗ್ರೇಟರ್ ಸ್ಮಾಲರ್ ಆರ್ ಗ್ರೇಟರ್ ಈಕ್ವಲ್ ಟು ಸ್ಮಾಲರ್ ಈಕ್ವಲ್ ಟು, ಲೆಟ್ ಅಸ್ ಅಸ್ಯೂಮ್ that a is equal to 5, b is equal to 10. Then operator first on the equal ಚಿಹ್ನೆ, it checks if the value of 2 operand is equal or not. ಅಂದರೆ 2 operand ಅಂದ್ರೆ ಇಲ್ಲೊಂದು ಇರ್ತೈತಿ, ನಂಬರ್ ಇರ್ತೈತಿ 2 ಈಕ್ವಲ್ ಟು 2 ಅಂತ ಇದ್ದರೆ ಇದು ರೈಟ್. ಒಂದು ವೇಳೆ 2 ಈಕ್ವಲ್ ಟು 3 ಇದ್ದರೆ ಇದು ರಾಂಗ್ ಆಗುತ್ತೆ. ಅದೇ ಟೈಪು ಎ ಅಂದ್ರೆ ಅವ್ರ ನಂಬರ್ ಕೊಟ್ಟಾರೆ 5, ಆಮೇಲೆ ಬಿ ಅಂದರೆ 10. ಸೊ ಇಟ್ ಈಸ್ ಫಾಲ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ 5 ಈಕ್ವಲ್ ಟು 10 ಆಗೋದೇ ಇಲ್ಲ. ಇವಾಗ ನಾಟ್ ಚಿಹ್ನೆ, ಇಟ್ ಚೆಕ್ಸ್ ಇಫ್ ದ ವ್ಯಾಲ್ಯೂ ಆಫ್ 2 ಆಪರೆಂಟ್ ಈಸ್ ಈಕ್ವಲ್ ಆರ್ ನಾಟ್. ಇವಾಗ ಎ ಅಂದ್ರೆ 5, ಬಿ ಅಂದರೆ 10, ಇದು ಈಕ್ವಲ್ ಆಗಿಲ್ಲ, ಅದಕ್ಕೆ ನಾಟ್ ಈಕ್ವಲ್. ಸೊ ಇಟ್ ಈಸ್ ಟ್ರೂ. ಇವಾಗಿದು ಲೆಫ್ಟ್ ಆಪರೆಂಟ್ ಗ್ರೇಟರ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋದು. ಇಟ್ ಚೆಕ್ಸ್ ಇಫ್ ದ ವ್ಯಾಲ್ಯೂ ಆಫ್ ಲೆಫ್ಟ್ ಆಪರೆಂಟ್ ಈಸ್ ಗ್ರೇಟರ್ ದೆನ್ ದ ವ್ಯಾಲ್ಯೂ ಆಫ್ ದ ರೈಟ್ ಆಪರೆಂಟ್. ಇದು ಲೆಫ್ಟ್ ಆಪರೆಂಡ್ 5 ಈಸ್ ಗ್ರೇಟರ್ ದೆನ್ 10. ಇದು ಸುಳ್ಳಲ್ವಾ? ಇದು 5 ಯಾವಾಗಲೂ ಸ್ಮಾಲ್ ಆಗಿರ್ತೈತಿ, 10ಕಿಂತ ಸ್ಮಾಲ್ ಆಗಿರ್ತೈತಿ. ಸೊ ಇದು ಫಾಲ್ಸ್. ನೆಕ್ಸ್ಟು ರೈಟ್ ಆಪರೆಂಟ್ ಗ್ರೇಟರ್ ಐತೋ ಇಲ್ಲೋ ಅಂತ ನೋಡೋದು. ಇಟ್ ಚೆಕ್ಸ್ ಇಫ್ ದ ವ್ಯಾಲ್ಯೂ ಆಫ್ ಲೆಫ್ಟ್ ಆಪರೆಂಟ್ ಈಸ್ ಲೆಸ್ ದೆನ್ ದ ವ್ಯಾಲ್ಯೂ ಆಫ್ ದ ರೈಟ್ ಆಪರೆಂಟ್. ಇವಾಗ ಎ ಅಂದರೆ 5, ಬಿ ಅಂದರೆ 10, ಇದು ಟ್ರೂ, ಅದಕ್ಕೆ ಟ್ರೂ. ಇದು ಎಕ್ಸಾಂಪಲ್ಸ್. ಇದು ಲೆಫ್ಟ್ ಆಪರೆಂಡು ಗ್ರೇಟರ್ ಐತೋ ಅಥವಾ ಈಕ್ವಲ್ ಐತೋ ಅಂತ ಚೆಕ್ ಮಾಡೋದು. ಇಟ್ ಚೆಕ್ಸ್ ಇಫ್ ದ ವ್ಯಾಲ್ಯೂ ಆಫ್ ಲೆಫ್ಟ್ ಆಪರೆಂಟ್ ಈಸ್ ಗ್ರೇಟರ್ than or equal to the value of right operand. ಅಂದರೆ ಇದು 5 is not greater to equal to 10, so it is false. ರೈಟ್ ಆಪರೆಂಡು ಗ್ರೇಟರ್ ಆಯಿತು ಅಥವಾ ಈಕ್ವಲ್ ಆಯಿತು ಅಂತ ನೋಡೋದು. ಇಟ್ ಚೆಕ್ಸ್ ಇಫ್ ದ ವ್ಯಾಲ್ಯೂ ಆಫ್ ಲೆಫ್ಟ್ ಆಪರೆಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ರೈಟ್ ಆಪರೆಂಡ್. ಎ ಅಂದರೆ 5 ಗ್ರೇಟರ್ ದೆನ್ ಈಕ್ವಲ್ ಟು 10, so it is true. Next question, what is cascading of input and output? Explain with example for each. ಇವಾಗ ಕ್ಯಾಸ್ಕೇಡಿಂಗ್ ಆಫ್ ಇನ್ಪುಟ್ ಔಟ್ಪುಟ್ ಆಪ್ರೇಟರ್ಸ್ ಅಂದ್ರೆ, ಇನ್ಪುಟ್ ಅಂದರೆ ಇನ್ ಪ್ರೋಗ್ರಾಮ್ಸ್ ಒಳಗೆ ಇನ್ಪುಟ್ ಭಾಳ ಬೇಕಾಗಿರ್ತೈತಿ. ಅಂದ್ರೆ ಇನ್ಪುಟ್ ಎ ಬಿ ಸಿ ಈ ಟೈಪ್ ಭಾಳ ಬೇಕಾಗಿರ್ತೈತಿ. ಆದರೆ ಕ್ಯಾಸ್ಕೇಡಿಂಗ್ ಒಳಗೆ ನಾವು ಇದನ್ನಿಷ್ಟನ್ನು ಇದು ಸಪ್ರೇಟಾಗಿ ಇನ್ಪುಟ್ ಬಿ ಇನ್ಪುಟ್ ಸಿ ಈ ಟೈಪ್ ಸಪ್ರೇಟ್ ಮಾಡೋ ಬದಲು ಒಂದೇ ಲೈನ್ ಒಳಗೆ ನಾವು ಇದಿಷ್ಟು ತೊಗೋಬೋದು ಅಂತಂದು ಹೇಳೋದೆ ಕ್ಯಾಸ್ಕೇಡಿಂಗ್. ಇನ್ಪುಟ್ ಆಪ್ರೇಟರ್ಸ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ ಅಂದರೆ ಈ ಸಿಂಬಲ್ ಮತ್ತು ಔಟ್ಪುಟ್ ಅಂದರೆ ಈ ಸಿಂಬಲ್ ಬರುತ್ತೆ.
If a program required more than one input variables, then it is possible to input these variables in a single cin. ಅಂದರೆ ಎಷ್ಟು ಹಾಕೊಂಡ cin ಮಾಡಬೇಕಾಗತ್ತಲ್ಲ, ಅದಕ್ಕೆ ಎಕ್ಸಾಂಪಲು ಈ ಟೈಪ್. ನಾವು ಸಪ್ರೇಟ್ ಲೈನ್ ಹಾಕಿ ಮತ್ತು cin a ಮತ್ತು ಒಂದು ಲೈನ್ ಹಾಕಿ ಎಂಟರ್ ವ್ಯಾಲ್ಯೂ ಅಂತ ಹಾಕಿ ಮತ್ತು ಬಿ, ಆಮೇಲೆ ಇದಿಷ್ಟು ಮಾಡೋ ಬದಲಿ ನಾವು ಇದನ್ನಿಷ್ಟು ಒಂದೇ ಲೈನಲ್ಲಿ ಮಾಡ್ಬೋದು ಅಂತಂದು ಎಂಟರ್ 3 ನಂಬರ್ಸ್ ಅಂತ ಹಾಕಿ ಎ ಬಿ ಸಿ ಅಂತ ಹಾಕಿ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಎರಡು ಲೈನ್ ಒಳಗೆ ಸ್ಟೇಟ್ಮೆಂಟ್ ಯೂಸಿಂಗ್ ಮಲ್ಟಿಪಲ್ ಸ್ಟ್ರೀಮ್ ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ ಅಂದ್ರೆ ಇದಕ್ಕೆ ಸ್ಟ್ರೀಮ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಇನ್ಪುಟ್ಟಿಗೆ ಸ್ಟ್ರೀಮ್ ಎಕ್ಸ್ಟ್ರಾಕ್ಷನ್, ಎಕ್ಸ್ಟ್ರಾಕ್ಷನ್ ಇದು ಅಪೋಸಿಟ್ ವರ್ಡ್ ಆಗುತ್ತಲ್ಲ. ಅಂದರೆ ಒಳಗೆ, ಎಕ್ಸ್ಟ್ರಾಕ್ಷನ್ ಅಂದರೆ ಹೊರಗೆ ಅಂತ. ಆಪ್ರೇಟರ್ ಸಿಮಿಲರ್ಲಿ ವೆನ್ ವಿ ವಾಂಟ್ ಟು ಔಟ್ಪುಟ್, ಇವಾಗ ಇನ್ಪುಟ್ ಮುಗೀತು, ಔಟ್ಪುಟ್ ಮಾಡಬೇಕಾದ್ರೆ ಮೋರ್ ದೆನ್ ಒನ್ ರಿಸಲ್ಟ್ ದೆನ್ ದಿಸ್ ಕ್ಯಾನ್ ಬಿ ಡನ್ ಯೂಸಿಂಗ್ ಸಿಂಗಲ್ ಸ್ಟೇಟ್ಮೆಂಟ್. ಅಂದ್ರೆ ನಾವು ಎಷ್ಟು ತಗೊಂಡು ಔಟ್ಪುಟ್ ಕಳಿಸ್ಬೇಕಾಗಿರ್ತೈತಿ, ಆವಾಗ ನಾವು ಒಂದೇ ಲೈನಾಗೂ ಕಳಿಸ್ಬೋದು ಅಂತ ಹೇಳ್ತಾರೆ. one result then this can be done using single statement with multiple stream insertion. ಇವಾಗ ಔಟ್ಪುಟ್ಟಿಗೆ ಇನ್ನೊಂದು ನೇಮ್ ಕೇಳ್ತಾರೆ 1 ಮಾರ್ಕ್ಸಿಗೆ, ಆವಾಗ ಸ್ಟ್ರೀಮ್ ಇನ್ಸರ್ಷನ್. ಇದು ಔಟ್ ಅಂದರೆ ಹೊರಗೆ, ಇದು ಇನ್ ಅಂದರೆ ಒಳಗೆ, ಅದು ಅಪೋಸಿಟ್ ಬಾರ್ದು. ಆಮೇಲೆ this is called as cascading of input-output operators. ಆಮೇಲೆ ಎಕ್ಸಾಂಪಲ್ ಇದನ್ನೊಂದು ಬರೀರಿ. ಮತ್ತು ಇದು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್? ಎಕ್ಸ್ಪ್ಲೇನ್ ಬ್ರೇಕ್ ಸ್ಟೇಟ್ಮೆಂಟ್ ವಿತ್ ಆನ್ ಎಕ್ಸಾಂಪಲ್. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಬ್ರೇಕ್ ಸ್ಟೇಟ್ಮೆಂಟ್ ಮತ್ತು ಎಕ್ಸಿಟ್ ಫಂಕ್ಷನ್ ಮತ್ತು ಕಂಟಿನ್ಯೂ ಸ್ಟೇಟ್ಮೆಂಟ್, ಗೋ ಟು ಸ್ಟೇಟ್ಮೆಂಟ್. ಜಂಪಿಂಗ್ ಅಂದರೆ ಅವು ಜಿಗಿತಾವು, ಅಂದರೆ ಬ್ರೇಕ್ ಹಾಕಿದ್ಕೊಳ್ಳೆ ಮುಗೀತಾ, ಅದು ಬ್ರೇಕ್ ಆಗಿಂದ ಮತ್ತೆ ಜಿಗಿತೀವಿ, ಅಂದ್ರೆ ಆ ಟೈಪ್ ಜಂಪ್ ಮಾಡೋದನ್ನೇ ಜಂಪಿಂಗ್ ಸ್ಟೇಟ್ಮೆಂಟ್ ಅಂತಾರೆ. ಅವು ಯಾವ್ಯಾವ ಜಂಪ್ ಮಾಡ್ತಾವೆ ಬ್ರೇಕ್ ಸ್ಟೇಟ್ಮೆಂಟ್ ಮಾಡುತ್ತೆ. ಎಕ್ಸಿಟ್ ಫಂಕ್ಷನ್ ಅಂದರೆ ಎಕ್ಸಿಟ್ ಅಂತ ಹಾಕೊಳ್ಳೋಣ, ಅದು ಮತ್ತೆ ಜಂಪ್ ಅಂದರೆ ಬೇರೆದಕ್ಕೆ ಮತ್ತೆ ಫಾರ್ವರ್ಡಲ್ಲಿದ್ದರೆ ಸ್ಟಾರ್ಟ್ ಮಾಡ್ತೀವಲ್ಲ. ಮತ್ತು ಕಂಟಿನ್ಯೂ ಸ್ಟೇಟ್ಮೆಂಟಿಗೆ ಮತ್ತು ಗೋ ಟು ಸ್ಟೇಟ್ಮೆಂಟಿಗೆ ಮಾಡ್ತೀವಿ. ಅವ್ರು ಮತ್ತೆ ಎಕ್ಸ್ಪ್ಲೈನ್ ಬ್ರೇಕ್ ಸ್ಟೇಟ್ಮೆಂಟ್ ಅಂತ ಕೇಳ್ಯಾರ. ದ ಬ್ರೇಕ್ ಸ್ಟೇಟ್ಮೆಂಟ್ ಹ್ಯಾಸ್ ಟು ಯೂಸಸ್, ಅಂದರೆ ಎರಡು ರೀತಿ ನಾವು ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಇಟ್ ಟು ಟರ್ಮಿನೇಟ್ ಅಂದ್ರೆ ಹಾಗೆ ವಾಪಸ್ ರಿಪೀಟ್ ಆಗ್ತೈತಲ್ಲ, ಅದಕ್ಕೆ ಟರ್ಮಿನೇಷನ್ ಅಂತ ಹೇಳ್ತಾರೆ. ಅ ಕೇಸ್ ಇನ್ ದ ಸ್ವಿಚ್ ಸ್ಟೇಟ್ಮೆಂಟ್ ಅಂದರೆ ಎಲ್ಲಿ ಮಾಡ್ತೀವಿ ಟರ್ಮಿನೇಟ್ ಅಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ ಒಳಗೆ ಮಾಡ್ತೀವಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್ಡ್ ಇಟ್ ಟು ಫೋರ್ಸ್ ಇಮಿಡಿಯೇಟ್ ಟರ್ಮಿನೇಷನ್ ಆಫ್ ಎ ಲೂಪ್ ಅಂದರೆ ರಿಪೀಟ್ ಆಗಿ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗ್ತಾವಲ್ಲ, ಅದಕ್ಕೆ ಲೂಪ್ ಅಂತ ಹೇಳ್ತಾರಲ್ವ. ಲೈಕ್ ವೈಲ್, ಡು ವೈಲ್ ಆ್ಯಂಡ್ ಫಾರ್. ಲೂಪ್ ಒಳಗೆ 3 ಟೈಪ್ಸ್ ಅದಾವು, ವೈಲ್, ಡು ವೈಲ್, ಫಾರ್ ಅಂತಂದು. ಇವಾಗ ದ ಜನರಲ್ ಫಾರ್ಮೇಟ್ ಆಫ್ ಬ್ರೇಕ್ ಸ್ಟೇಟ್ಮೆಂಟ್ ಈಸ್, ಬ್ರೇಕನ್ನು ಎಕ್ಸಾಂಪಲ್ಸ್ ರೂಪದಲ್ಲಿ ತೋರಿಸ್ಬೇಕಾದ್ರೆ, ಎಕ್ಸಾಂಪಲ್ ಫಾರ್ ಅಂದರೆ ಲೂಪ್ ಸ್ಟೇಟ್ಮೆಂಟ್ ಒಳಗೆ ಫಾರ್ ಐತಲ್ಲ, ಫಾರ್ ಹಾಕಿ ಬ್ರ್ಯಾಕೆಟ್ ಒಳಗೆ n ಈಸ್ ಈಕ್ವಲ್ ಟು 0, n ಈಸ್ ಗ್ರೇಟರ್ ದೆನ್ 100, ಆಮೇಲೆ n++. ಇಲ್ಲಿ n ಅಂತ ಅಷ್ಟೇ ತೊಗೋಬೇಡಿ, ಯಾವುದಾದ್ರೆ ನಿಮ್ಗೆ ಯಾವ್ದು ಆಲ್ಫಾಬೆಟ್ ಬೇಕಾಗಿತ್ತು ಅದು ತಗೋಬಹುದು. ಆಮೇಲೆ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಹಾಕಿ ಸಿ ಔಟ್ ಚಿಹ್ನೆ ಅಲ್ವಾ ಇದು. ಆಮೇಲೆ ಎನ್, ಇಲ್ಲಿ ಎನ್ ಐತಲ್ಲ ಅದಕ್ಕೆ ಎನ್. ಆಮೇಲೆ ಈಫ್ n ಈಸ್ ಈಕ್ವಲ್ ಟು 10, ಒಂದು ವೇಳೆ ಎನ್ನು ಈಕ್ವಲ್ ಟು 10 ಇದ್ದರೆ ಅದು ಬ್ರೇಕ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತಂದು. ಆಮೇಲೆ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಅಂದರೆ ಇದು ಫೋರ್ಸ್ ಟು ಸ್ಟಾಪ್ ವೆನ್ 10 ನಂಬರ್ಸ್ ವಿಲ್ ಕಮ್. ಅಂದರೆ ಇದು ಎನ್ ಅನ್ನೋದು ಇವಾಗ ಫಸ್ಟ್ನೇಕ 1 ಇರ್ತೈತಿ, ಆಮೇಲೆ 1 ಈಕ್ವಲ್ ಟು 10 ಆಗೋದಿಲ್ಲ. ಆಮೇಲೆ
ನೆಕ್ಸ್ಟ್ ನಂಬರ್ 2 ಈಕ್ವಲ್ ಟು 10 ಆಗೋದಿಲ್ಲ. ಅದಕ್ಕೆ 10 ಈಕ್ವಲ್ ಟು 10 ಆಗೋ ತನೂ ಅದು ರಿಪೀಟ್ ಆಗ್ತಾ ಇರ್ತೈತಿ ಅಂತಂದು. ರಿಪೀಟ್ ಆಗೋದಕ್ಕೆ ಲೂಪ್ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟು ಇದನ್ನು ಬರೀರಿ. ನೀವು ಜಾಸ್ತಿ ಯಾವ್ದು ಮಾಡೀವಿ ಅಂದ್ರೆ ನಾವು ಈಕ್ವಲ್ ಟು 0, ಈಸ್ ಗ್ರೇಟರ್ ದೆನ್ 5 ಅಂತ ತಗೋತೀವಿ. ಈಗ 100, ಆಮೇಲೆ I++ ಅಂತ ಜಾಸ್ತಿ ಮಾಡೀವಿ ಪ್ರೋಗ್ರಾಮ್ಸ್ ಒಳಗೆ. ಆಮೇಲೆ COUT n if n ಈಕ್ವಲ್ ಟು 10, ಆಮೇಲೆ ಬ್ರೇಕ್ ಹಾಕಿ ಮುಗಿತೀವಿ. ನೆಕ್ಸ್ಟ್ ಕ್ವಶನ್, ಗಿವ್ ದ ಡಿಕ್ಲರೇಷನ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ 1D ಅರೇ. 1D ಅರೇದು ಎಕ್ಸಾಂಪಲ್ಸು ಡಿಕ್ಲರೇಷನ್ ಅಷ್ಟೇ ಕೇಳಾರ. ಹಾಗೆ ಜಸ್ಟ್ ಅದ್ರ ಡೆಫಿನೇಷನ್ ಒಂದು ಸತ ನೋಡ್ಕೊರಿ. ಇಟ್ ಈಸ್ ಆ್ಯನ್ ಅರೇ in which each element is accessed by using only one subscript. ಒಂದು ಸಬ್ಸ್ಕ್ರಿಪ್ಟ್ ಅಂದರೆ ಈ ಬ್ರ್ಯಾಕೆಟ್ ಒಳಗೆ ಎಷ್ಟು ನಂಬರ್ ಕೊಟ್ಟಿರ್ತಾರೆ ಅದೇ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೇ ಒಂದು ಸಬ್ಸ್ಕ್ರಿಪ್ಟ್ ಅಷ್ಟೇ ಯೂಸ್ ಮಾಡ್ತಾರೆ. 2 ಡೈಮೆನ್ಷನ್ ಒಳಗೆ ಏನು ಬರೀಬೇಡ, 2 ಸಬ್ಸ್ಕ್ರಿಪ್ಟ್ ಯೂಸ್ ಮಾಡ್ತಾರೆ. ಇಟ್ ಈಸ್ ಆನ್ ಅರೇ ಇನ್ ವಿಚ್ ಈಚ್ ಎಲಿಮೆಂಟ್ ಈಸ್ accessed by 2 ಸಬ್ಸ್ಕ್ರಿಪ್ಟ್. ಮಲ್ಟಿ ಡೈಮೆನ್ಷನಲ್ ಅಂದರೆ ಎನ್ ಡೈಮೆನ್ಷನಲ್ಸ್ ಅಂತ ಬರಬೇಡಿ. ಇದು ಡೈಮೆನ್ಷನಲ್ ಐತಲ್ಲ ಅದನ್ನು ಎನ್ ಡೈಮೆನ್ಷನಲ್. ಇವಾಗ ನಾವು ಕೇಳಿದ್ದು ಕ್ವಶನ್ ಒಳಗೆ ಡಿಕ್ಲರೇಷನ್ ಆಫ್ 1D ಅರೇದು ಫಸ್ಟ್ ಸಿಂಟ್ಯಾಕ್ಸ್, ಡಾಟಾ ಟೈಪ್, ಅರೇ ನೇಮ್, ಸೈಜ್. ಆಮೇಲೆ ಡಾಟಾ ಟೈಪ್ ಅಂದರೆ ಇಂಟ್, ಅರೇ ನೇಮ್ ಅಂದ್ರೆ ಮಾರ್ಕ್ಸ್, ಸೈಜ್ ಅಂದರೆ 50 ಅಂತೇನಿಲ್ಲ, ಎಷ್ಟರ ತಗೋಬೋದು. ಮತ್ತು ಎಕ್ಸಾಂಪಲ್ ಇನಿಷಿಯಲೈಸೇಷನಿಂದು ಅಂದರೆ ಇನಿಷಿಯಲೈಸೇಷನ್ ಕೇಳಿಲ್ಲ. ಒಂದು ವೇಳೆ 5 ಮಾರ್ಕ್ಸಿಗಾದ್ರೆ 1 ಡೈಮೆನ್ಷನಲ್ ಅರೇ ಕ್ವಶನ್ ಕೇಳ್ತಾರ. ಆಮೇಲೆ ಡಿಕ್ಲರೇಷನ್ ಇನಿಷಿಯಲೈಸೇಷನ್ ಕೇಳ್ತಾರೆ. ಆಮೇಲೆ ಇಂಟ್ AF5 ಇಲ್ಲಿ ಐತಲ್ಲ ಇದನ್ನೇ ಬರೀರಿ. ಇಲ್ಲಿ ಮಾರ್ಕ್ಸ್ ಅಂತಲೇ ಹಾಕ್ಬೋದು. ಇಲ್ಲಿ 50 ಹಾಕಿದ್ರೆ 50 ನಂಬರ್ಸ್ ಬರ್ಕೊಂತ ಹೋಗ್ಬೇಕಾಗತ್ತಾ. ಅದಕ್ಕೆ 2, 3 ಈ ಟೈಪ್ ಬರೆದು 5 ಹಾಕಿ ಇನಿಷಿಯಲೈಸೇಷನ್ ಅಂದರೆ ಫ್ಲವರ್ ಬಕೆಟ್ ಒಳಗೆ ಹಾಕಿ 9, 5 ಎಷ್ಟರ 1, 2, 3, 4, 5 ಅಂತ ಹಾಕಿ ಫ್ಲವರ್ ಬಕೆಟ್ ಕ್ಲೋಸ್ ಮಾಡಿ ಸೆಮಿಕಾಲನ್, ಎಲ್ಲದಕ್ಕೂ ಸೆಮಿಕಾಲನ್ ಎಂಡ್ ಮಾಡಿಬಿಟ್ರಿ. Explain the use of any 3 mathematical functions which suitable example in ESS. ಮ್ಯಾಥಮೆಟಿಕ್ಸ್ ಒಳಗೆ ಸ್ಟ್ಯಾಟಿಸ್ಟಿಕ್ಸ್ ಫಂಕ್ಷನ್ಸ್ ಅಂತ ಬರ್ತೈತಿ. ಅವಾಗ ಫಂಕ್ಷನ್ಸ್ ಅಂದರೆ ಆವ್ರೇಜ್ n, n ಅಂದ್ರೆ ಇಟ್ ರಿಟರ್ನ್ಸ್ ದ ಆವ್ರೇಜ್ ಆಫ್ ಇಟ್ಸ್ ಆರ್ಗ್ಯುಮೆಂಟ್ಸ್. ಯಾವ ಟೈಪು ಅಂತ ಹೇಳಿದ್ರೆ ಎಕ್ಸಾಂಪಲ್ ಆವ್ರೇಜ್ n, n ಅಂದರೆ 24 ಮತ್ತು 12. ಇಟ್ ರಿಟರ್ನ್ಸ್ 18. ಇವು ಎರಡರದು ಆವ್ರೇಜ್ ಕಂಡಿಡಿದಾಗ ಅದೆಷ್ಟು ಬರ್ತೈತೆ ಅಂದರೆ 18 ಬರ್ತೈತಿ. ಸೊ ಆವ್ರೇಜ್ n, n. Cout V1 plus V2. ಇಟ್ ಕೌಂಟ್ಸ್ ಅಂದರೆ Cout ಅಂದರೆ ಕೌಂಟ್ಸ್ ದ ನಂಬರ್ ಆಫ್ ಸೆಲ್ ದಟ್ ಕಂಟೈನ್ ನಂಬರ್ ವಿತ್ ಇನ್ ದ ಲೀಸ್ಟ್ ಆಫ್ ಆರ್ಗ್ಯುಮೆಂಟ್ಸ್. ಯಾವ ಟೈಪ್ ಅಂದರೆ ಈಕ್ವಲ್ ಟು, ಯಾವಾಗಲೂ ಫಸ್ಟ್ ಈಕ್ವಲ್ ಟು ಹಾಕ್ಬೇಕು ಎಕ್ಸಾಂಪಲ್ಸ್ನಲ್ಲಿ. Cout ಇವಾಗ ಇಲ್ಲಿ ಬ್ರ್ಯಾಕೆಟ್ ಒಳಗೆ ನಂಬರ್ಸ್ ಕೊಡ್ತಾರಲ್ವ, ಇವನ್ನ ಕೌಂಟ್ ಮಾಡ್ಬೇಕು ಎಷ್ಟು ನಂಬರ್ಸ್ ಅದಾವ ಅಂತ. 1, 2, 3, 4 ಅದಾವ. ಅದಕ್ಕೆ ಇಟ್ ರಿಟರ್ನ್ಸ್ 4. ನೆಕ್ಸ್ಟು ಮ್ಯಾಕ್ಸಿಮಮ್ ಎಂದು ಮತ್ತು ಮಿನಿಮಮ್ ಇಂದು ನಂಬರ್ ನೋಡೋಣಂತ. ನಂಬರ್ 1, ನಂಬರ್ 2. ಇಟ್ ರಿಟರ್ನ್ಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಅ ಸೆಟ್ ಆಫ್ ವ್ಯಾಲ್ಯೂಸ್. ಅಂದರೆ ಇವಿಷ್ಟು ನಂಬರ್ಸ್ ಒಳಗೆ ಯಾವ್ದು ಲಾರ್ಜೆಸ್ಟ್ ಅಂತ ನೋಡೋದು. ಈಕ್ವಲ್ ಟು ಮ್ಯಾಕ್ಸ್ 23, 45, 78. ಇದ್ರೊಳಗೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಪಟ್ನ ಲಾರ್ಜೆಸ್ಟ್ ಅನ್ನೋ 78. ಸೊ ಇಟ್ ರಿಟರ್ನ್ಸ್ 78. ಮಿನಿಮಮ್ ನಂಬರ್ 1, ನಂಬರ್ 2, ನಂಬರ್ 3. ಇಟ್ ರಿಟರ್ನ್ಸ್ ದ ಲೋಯೆಸ್ಟ್ ವ್ಯಾಲ್ಯೂ ಇನ್ ದ ಸೆಟ್ ಆಫ್ ವ್ಯಾಲ್ಯೂಸ್. ಅಂದ್ರೆ ಆ ವ್ಯಾಲ್ಯೂಸ್ ಒಳಗೆ ಲೋಯೆಸ್ಟ್ ನಂಬರ್ ಯಾವುದು ಅಂತಂದು ಈಕ್ವಲ್ ಟು ಮಿನಿಮಮ್ ಬ್ರ್ಯಾಕೆಟ್ ಒಳಗೆ 23, 45, 78 ಎಷ್ಟರ ನಂಬರ್ ಯಾವುದರ ನಂಬರ್ ಹಾಕೋಬೇಕು. ಆಮೇಲೆ ಅದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಹೇಳಿದರೆ ಇಟ್ ರಿಟರ್ನ್ಸ್ 23. ನೆಕ್ಸ್ಟ್ count blank range. Count the number of employees of the empty cell in a specified range of cell is equal to count blank A2:A10. It returns number of blank cell. ಇದರೊಳಗೆ ಏನೇ ಬರೆದ್ರು ನಾವು
ಬ್ಲ್ಯಾಂಕ್ ಸೆಲ್ಲನ್ನೇ ಬರ್ತೈತಿ. ಅಂದರೆ ಬ್ಲ್ಯಾಂಕೇ, ಅಂದರೆ ಇಲ್ಲಿ ಬ್ಲ್ಯಾಂಕ್ ಅಂತ ಕೊಟ್ಟಾರಲ್ಲ, ಅದಕ್ಕೆ ಯಾವಾಗಲೂ ಏನೇ ನಂಬರ್ ಬರೀಲಿ, ಏನೇ ಬಿಡಲಿ ಬ್ಲ್ಯಾಂಕ್ ಆಗಿ ಆನ್ಸರ್ ಬರ್ತೈತಿ ಅಂತ ಹೇಳ್ತಾರೆ.